ಇನ್ನು ಆರ್ಎಸ್ಎಸ್ ಮುಖಂಡನನ್ನ ಕೊಲೆಗೆ ಯತ್ನ ಮಾಡಿರತಕ್ಕಂತಹ ಪ್ರಕರಣ 24 ಗಂಟೆಯಲ್ಲೇ ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಪೊಲೀಸರು. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆ ಇದು. ಆರ್ಎಸ್ಎಸ್ ತಾಲೂಕು ಕಾರ್ಯವಾಹಕ ದತ್ತಾತ್ರೇಯ ಮೇಲೆ ಕೊಲೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ. ಆರ್ಎಸ್ಎಸ್ ಮುಖಂಡನನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 24 ಗಂಟೆಯಲ್ಲೇ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಆರ್ಎಸ್ಎಸ್ ತಾಲೂಕು ಕಾರ್ಯವಾಹಕ ದತ್ತಾತ್ರೇಯ ಮೇಲೆ ಈ ಆರೋಪಿಗಳು ಕೊಲೆಗೆ ಯತ್ನಿಸಿದ್ರು. ದತ್ತಾತ್ರೇಯ ಸಮೀರ್ ಪಾಟೀಲ್ ಮಧ್ಯೆ ನಾಯಕತ್ವಕ್ಕಾಗಿ ಒಂದು ಅಂತರ್ಯುದ್ಧ ಶುರುವಾಗುತ್ತೆ. ಈ ಮುಂಚೆ ಸಮೀರ್ ಸಂಘದ ಕಾರ್ಯಕ್ರಮಗಳ ನೇತೃತ್ವ ವಹಿಸಿಕೊಳ್ತಿದ್ದ. ಆನಂತರ ದತ್ತಾತ್ರೇಯ ಗೋರಾವತ್ ಸಮೀರ್ ನನ್ನ ಸೈಡ್ ಲೈನ್ ಮಾಡಿದ್ದ. ಇದೇ ಕಾರಣಕ್ಕೆ ಸಮೀರ್ ಸ್ನೇಹಿತ ಶ್ಯಾಮರಾವ್ ಜೊತೆಗೆ ಸೇರ್ಕೊಂಡು ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ದಾರೆ. ಆರೋಪಿಗಳಾದ ಶ್ಯಾಮರಾವ್, ಸುನೀಲ್, ಸೂರಜ್, ಸಮೀರ್, ಸಂಕೇತ ಮೇತ್ರಿ, ಅಶೋಕ ಪಾಟೀಲ್, ಸಂತೋಷ ಶೇಲಾರ್ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿರತಕ್ಕಂತಹ ತಲ್ವಾರ್, ಕಾರು, ಮೊಬೈಲ್ ಎಲ್ಲವನ್ನ ಕೂಡ ಜಪ್ತಿ ಮಾಡಲಾಗಿದೆ. ಇನ್ನು ಬೆಳಗಾವಿಯ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ. ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೋಮವಾರ ಫೆಬ್ರವರಿ 23ನೇ ತಾರೀಕು ಒಂದು ದತ್ತಾತ್ರೇಯ ಎಂಬುವರು ಮತ್ತು ಅವರ ಫ್ರೆಂಡ್ ರಾತ್ರಿ ಅವರ ಕಲ್ಯಾಣ ಮಂಟಪದಿಂದ ಅವರ ಮನೆಗೆ ಹೋಗುವ ಸಂದರ್ಭದಲ್ಲಿ ಟೂ ವೀಲರಲ್ಲಿ ಸ್ಕೂಟಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಒಂದು 4-5 ಮಂದಿ ಒಂದು ಆಲ್ಟೋ ಗಾಡಿಯಲ್ಲಿ ಬಂದು ಇವರ ಗಾಡಿಯಲ್ಲಿ ಟಚ್ ಮಾಡಿ ಅದಾದಮೇಲೆ ಇವರನ್ನು ಗಂಭೀರವಾಗಿ ಒಂದು ತಲ್ವಾರ್ ಇಟ್ಕೊಂಡು ಒಂದು 3 ಜನ ಒಂದು ತಲ್ವಾರ್ ಇಟ್ಕೊಂಡು ಹೊಡೆಯಕ್ಕೆ ಬಂದರು. ಅದರಲ್ಲಿ ಇನ್ನೊಂದು ಇಬ್ಬರು ಅಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇರೋದು ಕಂಡುಬಂತು. ತಲ್ವಾರಲ್ಲಿ ಗಂಭೀರವಾದ ರೀತಿಯಲ್ಲಿ ಕುತ್ತಿಗೆಗೆ ಹೊಡೆಯುತ್ತಾರೆ ಮತ್ತು ಕೈಯಲ್ಲಿ ಒಂದು ಗಂಭೀರವಾದ ಗಾಯ ಆಗಿರುತ್ತದೆ. ಈ ಕೇಸನ್ನು ತನಿಖೆಯನ್ನು ನಾವು ಮುಂದುವರೆದು ನೋಡುವಾಗ ಇವರು ಯಾಕೆ ಆಗಿದೆ ಎಂಬ ತನಿಖೆಯನ್ನು ನಾವು ಶುರು ಮಾಡಿ